বিজেপি সাংসদের পাশে সংসদে হামলা, বেঙ্গালুরুতে বিক্ষোভ কংগ্রেসের। ফের একবার কেন্দ্রে বিজেপি সরকারের অস্বস্তি বাড়ালো কংগ্রেস। লোকসভায় নিরাপত্তা লঙ্ঘনের ঘটনায় বিজেপি সাংসদ প্রতাপ সিনহার বিরুদ্ধে বিক্ষোভ দেখালেন কংগ্রেস কর্মীরা আজ ভারতীয় জনতা পার্টির সাংসদ প্রতাপ সিনহার বিরুদ্ধে বেঙ্গালুরুতে বিক্ষোভ প্রদর্শন করেন। ভারতীয় জনতা পার্টির সাংসদ লোকসভায় আতঙ্ক ছড়ানোর জন্য দায়ী ব্যক্তিদের সংসদে পাস দেওয়ার জন্য সাংসদ প্রতাপ সিনহার তদন্তের আওতায় আনার দাবি তুলেছেন কংগ্রেস কর্মীরা। এর আগে কংগ্রেস কর্মীরা কর্ণাটকের মাইসুরুতে প্রতাপ সিনহার অফিসের সামনে বিক্ষোভ দেখায়, সেখানে বিক্ষোভকারীদের আটক করা হয়েছিল। সংসদে জিরো আওয়ারের সময় একটি বড় নিরাপত্তা লঙ্ঘনের মধ্যে হলুদ ধোঁয়া নির্গত ক্যানিস্টার বহনকারী দুজন ব্যক্তি দর্শকদের গ্যালারি থেকে লাফ দিয়েছিল। এরা বিজেপি সাংসদের অতিথি হয়ে লোকসভায় দর্শকদের গ্যালারিতে প্রবেশ করেছিল, যার দরুন ফের একবার কেন্দ্রে ক্ষমতাসীন বিজেপি সরকারের অস্বস্তি বাড়ালো কংগ্রেস শিবির। ಸ್ವಲ್ಪ ಬ್ಯಾಕ್ ಬನ್ನಿ, ಬ್ಯಾಕ್. ಹಲೋ ಚೂರು ಹಿಂದೆ ಬನ್ನಿ. ಸುಧಾಕೆ ಯಾಕೆ ಕರೆ ಇಲ್ಲಿ ಕರೆ ಬಂಧಿಸಿ ದೇಶದ್ರೋಹಿ ಪ್ರತಾಪ್ ಸಿಂಹನಿಗೆ, ದೇಶದ್ರೋಹಿ ಪ್ರತಾಪ್ ಸಿಂಹನಿಗೆ, ದೇಶದ್ರೋಹಿ ಪ್ರತಾಪ್ ಸಿಂಹನಿಗೆ, ದೇಶದ್ರೋಹಿಗಳಿಗೆ, 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 ದೇಶದ್ರೋಹಿಗಳಿಗೆ ದೇಶದ್ರೋಹಿಗಳಿಗೆ, 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 ದೇಶದ್ರೋಹಿ ಬಿಜೆಪಿಗೆ, ದೇಶದ್ರೋಹಿ ಬಿಜೆಪಿಗೆ ಏನು ನಿನ್ನೆ ದೇಶದ ಶಕ್ತಿ ಕೇಂದ್ರ ಪವಿತ್ರವಾದಂತಹ ಸಂಸತ್ ಭವನದ ಒಳಗಡೆ ಇವತ್ತು ಏನು ನಕಲಿ ದೇಶಭಕ್ತರಿದ್ದಾರೆ, ಈ ದೇಶವನ್ನು ವಿಭಜನೆ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಬಿಜೆಪಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಿಂದ ಸಂಸದನಾಗಿ ಆಯ್ಕೆ ಆಗಿರತಕ್ಕಂಥ ಪ್ರತಾಪ್ ಸಿಂಹನ ಬೆಂಬಲಿಗರು ಇವತ್ತು ಸದನದ ಒಳಗಡೆ ನುಗ್ಗಿ ಇವತ್ತು ಅಲ್ಲಿ ಗ್ಯಾಸ್ ಅನ್ನ ಇವತ್ತು ಸ್ಪ್ಲಿಟ್ ಮಾಡಿದ್ದಾರೆ. ಅದರ ಮೂಲಕ ಇವತ್ತು ಯಾರನ್ನ ಕೊಲ್ಲಕ್ ಬಂದಿದ್ರು ಅನ್ನತಕ್ಕಂಥದ್ದು ಇವತ್ತು ಬಿಜೆಪಿ ಬಹಿರಂಗಪಡಿಸಬೇಕು. ಆ ಘಟನೆಯನ್ನು ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕರು ಖಂಡನೆ ಮಾಡ್ತಾ ಇದ್ದೀವಿ. ಇದು ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆ ಅಲ್ಲ. ಇದರ ಹಿಂದೆನೆ ಇವತ್ತು ಅಡಗಿರ್ತಕ್ಕಂಥ ಯಾರು ಶಕ್ತಿಗಳಿರ್ಬೋದು, ಯಾರು ಉಗ್ರಗಾಮಿಗಳಿರ್ಬೋದು ಅನ್ನತಕ್ಕಂಥದ್ದು ಇವತ್ತು ಬಹಿರಂಗಪಡಿಸಬೇಕು. ದೇಶದ ಪ್ರಧಾನಮಂತ್ರಿ ಇವತ್ತು ಸದನದಲ್ಲಿ ಇರಲಿಲ್ಲ, ಗೃಹ ಸಚಿವರಿರಲಿಲ್ಲ, ಅಲ್ಲಿ ರಾಹುಲ್ ಗಾಂಧಿ ಅವರಿದ್ರು, ಬೇರೆ ಪಕ್ಷದ ಎಲ್ಲಾ ಸದಸ್ಯರಿದ್ರು. ಅವರು ಯಾರನ್ನ ಕೊಲ್ಲಕ್ ಬಂದಿದ್ರು ಅನ್ನತಕ್ಕಂಥದ್ದು ಇವತ್ತು ಬಹಿರಂಗಪಡಿಸಬೇಕು. ಇವತ್ತು ಬಿಜೆಪಿಯವರ ಹೇಳಿಕೆನ ನೋಡಿದ್ರೆ, ಇವತ್ತು ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಕುತಂತ್ರನ ನೋಡಿದ್ರೆ ಇದರ ಹಿಂದೆ ಇರತಕ್ಕಂಥ ಕೈವಾಡ ಯಾರು ಅಂದ್ರೆ ಅದು ಬಿಜೆಪಿಯವರು. ಕಳೆದ ಚುನಾವಣೆ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ನಡೀತು, ಎಷ್ಟು ಜನರನ್ನ ನೀವು ಬಂಧಿಸಿದ್ರ ನರೇಂದ್ರ ಮೋದಿರವರೇ. ಇವತ್ತು ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಪಾಕಿಸ್ತಾನದ ವಿರುದ್ಧ ನೀವು ಯಾರೇ ಧ್ವನಿ ಎತ್ತಿದ್ರು ಪಾಕಿಸ್ತಾನದ ಏಜೆಂಟ್ ಅಂತೀರಾ, ದೇಶದ್ರೋಹಿಗಳು ಅಂತೀರಾ. ನಿಜವಾದ ಪಾಕಿಸ್ತಾನದ ಏಜೆಂಟ್ ಯಾರು ಅಂತ ಹೇಳಿದ್ರೆ ಅವನು ಪ್ರತಾಪ್ ಸಿಂಹ. ಕೂಡಲೇ ಇವತ್ತು ಅವನ್ನ ಬಂಧಿಸಬೇಕು, ಅವನ್ನ ಇವತ್ತು ಅನರ್ಹಗೊಳಿಸಬೇಕು. ಅವನನ್ನ ಬಂಧಿಸಿ ಇವತ್ತು ತನಿಖೆಗೆ ಒಳಪಡಿಸಿದಾಗ ಮಾತ್ರ ಇದರ ಸತ್ಯಾಂಶ ಬಹಿರಂಗ ಆಗುತ್ತೆ. ಇವತ್ತು ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡಲು ವಿಫಲವಾಗಿರತಕ್ಕಂಥ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಟ್ಟು ದೇಶದ ತೊಲಗಬೇಕು ಅಂತ ಪ್ರತಿಭಟನೆ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ದೇಶದ ಜನರಿಗೆ ರಕ್ಷಣೆ ಕೊಡಬೇಕಾಗಿರತಕ್ಕಂಥ ಜವಾಬ್ದಾರಿ ಹೊತ್ತಿರತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ. ಏನು 22-23 ವರ್ಷದಿಂದ ಸಂಸತ್ ಭವನದ ಮೇಲೆ ದಾಳಿ ನಡೀತು, ಆ ಸಂದರ್ಭದಲ್ಲೂ ಸಹ ಬಿಜೆಪಿ ಆಡಳಿತ ನಡೆಸ್ತಾ ಇತ್ತು. ಇವತ್ತು ಕೇವಲ ಒಂದು ಗಡಿ ರಕ್ಷಣೆ ಮಾಡಕ್ಕೆ ಅರ್ಹತೆ ಇಲ್ದಿರತಕ್ಕಂಥ ಸರ್ಕಾರ
ದೇಶದ ಸಂಸತ್ತು ಒಳಗಡೆ ಇವತ್ತು ಈ ರೀತಿ ರಾಜಾರೋಷವಾಗಿ ಬಂದು ಇವತ್ತು ಅಲ್ಲಿ ಸ್ಟೇರ್ ಗೇಟ್ ನ ಹೊಡೆದ್ರು ಸಹ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಂತ ಇದ್ದಾರೆ ಅಂದ್ರೆ ಯಾವ ಒಬ್ಬ ಬಿಜೆಪಿ ನಾಯಕನು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಯಾಕೆ ಮೌನ ಶರಣಾಗಿದ್ದೀರಾ? ನಕಲಿ ದೇಶಭಕ್ತರು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಬಿಜೆಪಿಯವರು ಅಂತ ಇವತ್ತು ಬಹಿರಂಗ ಆಗಿದೆ. ಕೂಡಲೇ ಇದರ ಸತ್ಯಾಂಶನ ದೇಶ ಜನತೆಗೆ ತಿಳಿಸಬೇಕು. ಕೂಡಲೇ ಸಂಸತ್ ಭವನದ ಹೊರಗಡೆ ಇವತ್ತು ನಮ್ಮ ಪ್ರತಾಪ್ ಸಿಂಹನನ್ನ ವಜಾಗೊಳಿಸಿ ಅವನ್ನ ಬಂಧಿಸಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಖಂಡಿತ ಇವತ್ತು ರಾಹುಲ್ ಗಾಂಧಿ ಅವರು ಆ ಸಂಸತ್ನ ಒಳಗಡೆ ಇದ್ರು, ಹಾಜರಿದ್ರು. ಯಾರನ್ನ ಕೊಲ್ಲಕ್ ಬಂದಿದ್ದಾರೆ ಅದನ್ನ ಇವತ್ತು ಬಹಿರಂಗ ಪಡಿಸಬೇಕು. ಅದೇ ಇವತ್ತು ಯಾರಾದ್ರೂ ಬೇರೆಯವರು ಯಾರಾದ್ರೂ ಒಂದು ಹೆಸರು ಬಂದಿದ್ರೆ ಇಡೀ ದೇಶಕ್ಕೆ ಬೆಂಕಿ ಇಕ್ತಾ ಇದ್ರು ಬಿಜೆಪಿಯವರು. ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ? ಇದರಿಂದ ಇರೋ ಕಾರಣ ವ್ಯಕ್ತಿ ಯಾರು ಅಂದ್ರೆ ಪ್ರತಾಪ್ ಸಿಂಹ. 2 ಬಾರಿ ಸಂಸತ್ ಸದಸ್ಯನಾಗಿದ್ದಾನೆ. ಅವನೊಬ್ಬ ದೇಶದ್ರೋಹಿ. ಇಂಥ দেশদ্রোহীನ ಕೂಡಲೇ ಬಂಧಿಸಬೇಕಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ। সংবাদ এই পর্যন্তই, ফিরছি পরবর্তী অন্যান্য আপডেট নিয়ে। ধন্যবাদ।